ಉತ್ತಮವಾದಂತಹ ಸಮಾಜ ನಿರ್ಮಿಸುವಂತ ಶಿಕ್ಷಕರಿಗೆ ಉತ್ತಮವಾದಂತಹ ಜೀವನ ಬೇಡವಾ ಅನ್ನೋದೇ ನಮ್ಮ ಪ್ರಶ್ನೆ ಆಗಿದೆ. ನ್ಯಾಯದೇವತೆ ಕಣ್ಣು ಕಟ್ಟಿ ಕೂತಿದ್ದಾಳೆ ಅಂತ ಹೇಳ್ತಾರೆ. ನಿಜಕ್ಕೂ ಅದನ್ನ ಸರ್ಕಾರ ಸತ್ಯ ಮಾಡ್ತಾ ಇದೆ. ಖಾಸಗಿ ಶಿಕ್ಷಕರನ್ನ ಕೀಳಾಗಿ ನೋಡ್ತಿದೆ. ಯಾತಕ್ಕಾಗಿ ಈ ದೌರ್ಜನ್ಯ ಶಿಕ್ಷಕರ ಮೇಲೆ ನಡೀತಿದೆ ಅನ್ನೋ ಪ್ರಶ್ನೆ ನಮಗ್ ಕಾಡ್ತಿದೆ. ನಮಗ್ ನ್ಯಾಯ ಬೇಕಾಗಿದೆ. ನ್ಯಾಯ ಯಾಕೆ ನೀವು ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋದೇ ನಮ್ಮ ಪ್ರಶ್ನೆ. ನೀವು ಹೇಳ್ತೀರಾ ಮಕ್ಕಳನ್ನ ಶಾಲೆ ಕರ್ಕೊಳ್ಳಿ ಅಂತ. ನಿಮ್ಮ ಮಕ್ಕಳಿಗೆ ಮಾತ್ರ ಉತ್ತಮವಾದ ಶಿಕ್ಷಣ ಬೇಕು, ಆದ್ರೆ ಉತ್ತಮವಾದಂತಹ ಸಮಾಜ ನಿರ್ಮಿಸುವಂತ ಶಿಕ್ಷಕರಿಗೆ ಉತ್ತಮವಾದಂತಹ ಜೀವನ ಬೇಡವಾ ಅನ್ನೋದೇ ನಮ್ಮ ಪ್ರಶ್ನೆ ಆಗಿದೆ. ನಮಗೆ ಉತ್ತಮವಾದ ಜೀವನ ನಡೆಸೋದು ತುಂಬಾ ಕಷ್ಟಕರವಾಗಿದೆ. ನಾವೆಲ್ಲರೂ ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಈ ಸರ್ಕಾರದ ವಿರುದ್ಧ ನಮ್ಮ ನೋವನ್ನ ಹಂಚ್ಕೊಳಕ್ ಬಂದಿದೀವಿ. ಆದ್ರೆ ಸರ್ಕಾರ ಶಿಕ್ಷಕರ ಮತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ನೋವುಗಳನ್ನ ಅರ್ಥ ಮಾಡ್ಕೊಳ್ಳದೆ ಕಡೆಗಣಿಸಿದೆ. ಹೀನಾಯ ಸ್ಥಿತಿಯಲ್ಲಿ ನಮ್ಮನ್ನ ಯಾವುದೇ ರೀತಿಯ ಸೌಲಭ್ಯದ ಕುಂದುಕೊರತೆಗಳ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಆಗ್ತಿಲ್ಲ ಅವ್ರ ಕೈಲಿ. ಶಿಕ್ಷಣ ಸಂಸ್ಥೆಗಳು ಪ್ರತಿ ಬಾರಿ ಶಿಕ್ಷಣ ಸಂಸ್ಥೆಗೆ ಬಂದು ನೀವು ರೆಕಾರ್ಡ್ಸ್ ಕರೆಕ್ಟಾಗಿ ಬರ್ತಿದ್ದೀರಾ, ನೀವು ಎಲ್ಲ ಮೇಂಟೈನ್ ಕರೆಕ್ಟಾಗಿ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆದರೆ ಶಿಕ್ಷಕರಿಗೆ ಏನು ಸಮಸ್ಯೆ ಇದೆ ಅಂತ ಇವತ್ತಿನವರೆಗೂ ಸರ್ಕಾರದಿಂದ ಯಾವುದೇ ಒಂದು ಕಮಿಟಿ ಬಂದು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಗೆ ಏನು ನೋವಿದೆ ಅಂತ ಕೇಳೋಕೆ ರೆಡಿ ಇಲ್ಲ. ಈ ನ್ಯಾಯನ ನಮ್ಗೆ ಯಾವಾಗ ದೊರಕಿಸ್ಕೊಡ್ತೀರಾ ಅನ್ನೋದೇ ನಮ್ಮ ಇಂದಿನ ಹೋರಾಟದ ಉದ್ದೇಶ. ಕೇಳಲೇಬೇಕು. ಕೇಳುತ್ತೋ ಬಿಡುತ್ತೋ ಅದು ಅವ್ರ ನಿರ್ಧಾರ. ಆದರೆ ನಮ್ಮ ಅಳಲನ್ನ ಅವ್ರನ್ನ ಕೇಳಲೇಬೇಕು. ಅವ್ರು ನಮ್ಮನ್ನು ಪ್ರಜೆಗಳನ್ನ ನೋಡ್ಕೋಬೇಕಾಗಿರೋದು ಅವ್ರ ಕರ್ತವ್ಯ. ಪ್ರಜೆಗಳು ಏನ್ ಕೇಳ್ತಾರೋ ಅದನ್ನ ಅವರು ನಡೆಸ್ಕೊಡ್ಲೇಬೇಕು. ಪ್ರಜೆಗಳ ಪರವಾಗಿ ಇವತ್ತು ಹೇಳ್ತಾರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ನಾಳಿನ ಪ್ರಜೆಗಳನ್ನ ನಿರ್ಮಿಸುವಂತ ಶಿಕ್ಷಕರಿಗೆ ನ್ಯಾಯ ಸಿಗ್ತಿಲ್ಲ. ಯಾವಾಗ ಕೊಡಿಸ್ತೀರಾ ಆ ನ್ಯಾಯನ? ಶಿಕ್ಷಕರಿಗೆ ನ್ಯಾಯ ಇಲ್ಲ ಅಂದ್ರೆ ಇನ್ನು ನ್ಯಾಯ ನೀತಿ ಪಾಠ ಹೇಳೋ ಅಂತ ಶಿಕ್ಷಕರು ನ್ಯಾಯನ ಹುಡ್ಕೊಂಡು ಎಲ್ಲಿಗೆ ಹೋಗ್ಬೇಕು? ನ್ಯಾಯದೇವತೆ ಕಣ್ಣು ಕಟ್ಟಿ ಕೂತಿದ್ದಾಳೆ ಅಂತ ಹೇಳ್ತಾರೆ. ನಿಜಕ್ಕೂ ಅದನ್ನ ಸರ್ಕಾರ ಸತ್ಯ ಮಾಡ್ತಾ ಇದೆ.